ರವಿವಾರ ಬೆಳಗ್ಗೆ 8:30ಗೆಲ್ಲ ನಾವು ತಿರುಮಲನ ತಲುಪಿದ್ವಿ. ಇನ್ನು ರೂಮ್ ಅಲರ್ಟ್ ಆಗಬೇಕು ಅಂದರೆ 2-3 ಗಂಟೆ ವೆಯ್ಟ್ ಮಾಡಲೇಬೇಕು. ಮಕ್ಕಳು ಅಷ್ಟೊತ್ತಿಗೆ ನನಗೆ ಹಶ್ವಾಗಿದೆ ಅಂತ ಹೇಳ್ತಾ ಇದ್ರು. ಹೆಲ್ದಿ ಆಗಿರೋ ಸ್ನ್ಯಾಕ್ಸೇ ಸಿಕ್ತು, ಸೊ ತೊಗೊಂಡ್ವಿ. ಏನು ಅಷ್ಟೊತ್ತಿಗೆ ಹೋಗಿ ಗುಂಡು ಮಾಡಿಸ್ಕೊಂಬಂದ್ಬಿಡೋಣ, ಟೈಮ್ ಬೇರೆ ಇದೆ ಅಲ್ವಾ ಅಂತ ಹೇಳಿ ಬಂದಿದ್ದು. ಇಲ್ಲಿ ಕೂಡ ಸುಮಾರು ಕ್ಯೂ ಇರುತ್ತೆ. ನಿಂತ್ಕೊಂಡು ಗುಂಡು ಮಾಡಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆನೆ ನಮಗೆ ರೂಮ್ ಅಲರ್ಟ್ ಆಗುತ್ತೆ. ಮುಂಚಿತವಾಗಿಯೇ ನಾವು ಬುಕ್ ಮಾಡ್ಕೊಂಡ್ಬಿಟ್ರೆ ಏನೂ ತೊಂದರೆ ಇರಲ್ಲ. ಸೊ ಹಸ್ಬೆಂಡ್ ಡ್ಯೂಟಿ ನೋಡ್ಕೊಂಡು ಬರೋದ್ರಿಂದ ಬಂದಮೇಲೆನೇ ರೂಮ್‌ನ ತೊಗೊಳ್ತೀವಿ. ಒಂದು 2-3 ಗಂಟೆ ವೆಯ್ಟ್ ಮಾಡಲೇಬೇಕಾಗತ್ತೆ. ಬರೀ ₹50ಗೆ ಒಳ್ಳೆ ರೂಮ್ ಸಿಗುತ್ತೆ ನಮಗಿಲ್ಲಿ. ಏನು ವೈಭವ್ ಬೇಗ ಎದ್ದಿರೋದ್ರಿಂದ ಸ್ನಾನ ಆದ ತಕ್ಷಣನೇ ಅವ್ನು ಮಲ್ಕೊಂಬಿಟ್ಟ. ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಮಾಡ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಖಂಡಿತ ಈ ಡ್ರೆಸ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಿಂಕ್ ಅಂತ ಕಾಮೆಂಟ್ ಹಾಕಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ತುಂಬ ಕಂಫರ್ಟಬಲ್ ಆಗಿದೆ. 100% ಕಾಟನ್ದು ತುಂಬಾನೇ ಚೆನ್ನಾಗಿದೆ. ಇನ್ನು 3 ಗಂಟೆಗೆಲ್ಲ ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಮಧ್ಯದಲ್ಲಿ ಟೈಮ್ ಟು ಟೈಮ್ ಊಟ ಸಿಗುತ್ತೆ, ಹಾಲು ಸಿಗ್ತಾ ಇರುತ್ತೆ. ಕೆಲವೊಂದು ವಿಡಿಯೋಗಳಲ್ಲೆಲ್ಲ 18 ಗಂಟೆ 20 ಗಂಟೆ ಆಗುತ್ತೆ ದರ್ಶನ ಅಂತ ಹೇಳ್ತಾ ಇದ್ರು. ಆ ಥರ ಎಲ್ಲ ಏನೂ ಇಲ್ಲ. 8ರಿಂದ 10 ಗಂಟೆ ಒಳಗಡೆನೆ ನಮ್ಗೆ ಒಳ್ಳೆ ದರ್ಶನ ಆಗುತ್ತೆ. ಸೊ ನಾವು 3 ಗಂಟೆಗೆಲ್ಲ ಹೋಗಿದ್ವಿ. 12:30 1 ಗಂಟೆಗೆಲ್ಲ ಹೊರಗಡೆ ಬಂದ್ವಿ. 1 ಗಂಟೆಗೆ ನೋಡ್ಬೋದು ಯಾವ ಥರ ಇದೆ ಕ್ಲೈಮೇಟ್ ಅಂತ ಹೇಳಿ. ಅಸಲು ಗುಡಿನೇ ಕಾಣ್ತಾ ಇಲ್ಲ, ಅಷ್ಟೊಂದೆಲ್ಲ ಫಾಗ್ ಬಿದ್ದಿದೆ. ಬೇಸಿಗೆ ಕಾಲದಲ್ಲೇ ಈ ಥರ ಇದೆ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವ ಥರ ಇರುತ್ತೆ ಇಲ್ಲಿ ಅಂತ ಹೇಳಿ. ದರ್ಶನ ಅಂತೂ ಅದ್ಭುತವಾಗಿಯೇ ಆಯಿತು. ಹೊರಗಡೆ ಬಂದು ಕರ್ಪೂರ ಬೆಳಗಿ ಕಾಯಿ ಕೂಡ ಹೊಡ್ಕೊಂಡ್ವಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.